ಏನಾಯ್ತು ರೆಕಾರ್ಡು? ರೆಕಾರ್ಡ್ ಬಂದಿಲ್ಲ. ಕೆ ಎಸ್ ಹರೀಶ್ for the petitioner. ಹೇಳಿ. Records are awaited. Your lordship on the last. Mr. Arbati, records have been received. In that case, my lord, would your lordship pass or not? I'll come there. I thought my lord, records are not there. My mistake. No, records are received, sir. Lord, the cost list shows records awaited. That's why, my lord, I thought that was awaited, but records have been received. Very well. Would your lordship pass or not, or have it tomorrow? All right, pass over. Great. Yes. Gaurav. Still number 53, Gaurav ji can. Is able to contact the client, Lord, but instructions are to work with the matter. Your instructions are to proceed with the case. Please. Argue. Please. Argue, sir. Please. What finds the statement of the complainant who is arrayed as CW1 at page 61. Yes. May I read out only certain Yes, portions read. at page 62. Read. ಅದಕ್ಕೆ ನಾನು ಈಗ ನನ್ನ ಹತ್ತಿರ ಯಾವುದೇ ಹಣ ಇಲ್ಲ, ಇದ್ದ ಬದ್ದ ದುಡ್ಡಿನೆಲ್ಲ ಮದುವೆಯ ಖರ್ಚು ಮಾಡಿದ್ದೇನೆ. ಮುಂದೆ ಅನುಕೂಲವಾದರೆ ನೋಡೋಣ ಅಂತ ಹೇಳಿದ್ದೆ. ಈ ವಿಚಾರ ಮಗಳಿಗೆ ಬೈದು ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಪುನಃ ನನಗೆ ತಿಳಿಸಿದ. ನನ್ನ ಮಗ ನಂಜುಂಡಸ್ವಾಮಿ ಮೊಬೈಲ್ನಲ್ಲಿ ನನ್ನ ಅಳಿಯನ ಫ್ರೆಂಡ್ ಎಜೆ ಶಿವರಾಜ್ ನಂಬರ್ಗೆ 25,000 ರೂಪಾಯಿ ಕಳಿಸಿರುತ್ತಾನೆ. ಶಿವರಾಜ್ ಮೊಬೈಲ್ ನಂಬರ್ ನನಗೆ ಗೊತ್ತಿಲ್ಲ. ಇದಾದ 1 ತಿಂಗಳ ನಂತರ ಪುನಃ ನನ್ನ ಅಳಿಯ ಷಡಕ್ಷರ ಸ್ವಾಮಿ ನನ್ನ ಮಗಳು ಸಂಧ್ಯಾಳಿಗೆ ಇನ್ನೂ ಹೆಚ್ಚಿನ ವರದಕ್ಷಿಣೆ ಹಣವನ್ನು ಅಪ್ಪನ ಮನೆಯಿಂದ ಇಸ್ಕೊಂಡು ಬಂತ ಹಿಂಸೆ ಕಿರುಕುಳ ಕೊಟ್ಟಿರೋ ಬಗ್ಗೆ ವಿಚಾರದಲ್ಲಿ ಸಮಯದಲ್ಲಿ ಸಂಧ್ಯಾಳ ಅತ್ತೆ ಅನಿತಾರವರು ಮತ್ತು ಅನಿತಾ ತಮ್ಮ ರವಿಕುಮಾರ್ ಸಂಧ್ಯಾಳ ಪರವಾಗಿ ಮಾತನಾಡಿ ಯಾಕೆ ಅವರಿಗೆ ಈ ರೀತಿ ಹಿಂಸೆ ಕೊಡುತ್ತೀಯಾ ಎಂದು ಷಡಕ್ಷರ ಸ್ವಾಮಿಗೆ ಬೈದು ಸಂಧ್ಯಾಳಿಗೆ ಸಮಾಧಾನ ಮಾಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಮನೆಗೆ ಬಂದಾಗ ತಿಳಿಸಿದಳು. ಆಗ ನಾನು ಒಂದು ಬಾರಿ 20,000 ರೂಪಾಯಿಗಳನ್ನು, ಇನ್ನೊಂದು ಬಾರಿ 30,000 ರೂಪಾಯಿಗಳನ್ನು, ಒಟ್ಟು 50,000 ರೂಪಾಯಿಗಳು ನನ್ನ ಮಗ ನಂಜುಂಡ ಸ್ವಾಮಿಯಿಂದ ಈಸಿ ನನ್ನ ಮಗಳ ಕೈಲಿ ಕೊಟ್ಟು ಕಳುಹಿಸಿದೆ. ಷಡಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ನೀಡಿ ಕತ್ತಿನಲ್ಲಿದ್ದ ನೆಕ್ಲೆಸ್ ಅನ್ನು ತೆಗೆದುಕೊಂಡು ವರದಕ್ಷಿಣೆಯಾಗಿ ನೀಡಿದ ಎಂಗೇಜ್ಮೆಂಟ್ ಉಂಗುರವನ್ನು ಯಾರಿಗೋ ಕೊಟ್ಟು ನಂತರ ಇಲ್ಲದ ಸಮಯದಲ್ಲಿ ನನ್ನ ಮಗಳ ಜೊತೆ ಮನೆಗೆ ಬಂದು ನನಗೆ ಕೈ ಸಾಲ ಜಾಸ್ತಿ ಆಗಿದೆ, ಚಿನ್ನದ ಚೈನನ್ನು ಕೊಡಿ, ಎಲ್ಲಾದರೂ ಇಟ್ಟು ಹಣ ಇಸ್ಕೊಳ್ತೇನೆ ಅಂತ ನನ್ನ ತಂದೆ ತಾಯಿಗೆ ತಿಳಿಸಬೇಡಿ, ತಿಳಿಸಿದರೆ ನಿಮ್ಮ ಮಗಳನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೆದರಿಸಿ ನನ್ನ ಹೆಂಡತಿಯ ಕತ್ತಿನಲ್ಲಿದ್ದ ಸುಮಾರು 30 ಗ್ರಾಂ ತೂಕದ ಚಿನ್ನದ ಸೈನನ್ನು ಸಂಧ್ಯಾಳ ಎದುರು ಇಸ್ಕೊಂಡಿರುವ ವಿಚಾರವನ್ನು ನನ್ನ ಹೆಂಡತಿ ನನಗೆ ತಿಳಿಸಿದಳು. ನಂತರ ದಿನಗಳಲ್ಲಿ ಅಳಿಯ ಷಡಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದ ನನ್ನ ಮಗಳು ಮನೆಗೆ ಬಂದು ಬಿಡುತ್ತಿದ್ದಳು. ಆಗ ನನ್ನ ಬೀಗ ಮಾದೇವ ಸ್ವಾಮಿಯವರೇ ಬಂದು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಿದ್ದರು. ನನ್ನ ಮಗಳು ಸಂಧ್ಯಾ KM ದೊಡ್ಡಿಯಲ್ಲಿ ಮಣಿಪಾಲ್ ಕಂಪ್ಯೂಟರ್ ಸೆಂಟರ್ನಲ್ಲಿ ಕ್ಲಾಸಿಗೆ ಸೇರಿಕೊಂಡು ಗಂಡನ ಮನೆಯಿಂದ ಹೋಗಿ ಬಂದು ಮಾಡುತ್ತಿದ್ದಳು. ಈಗ 15 ದಿನಗಳ ಹಿಂದೆ ನಮ್ಮೂರಿನಲ್ಲಿ ಕುಂದೂರಮ್ಮನ ಹಬ್ಬ ಜಾತ್ರೆ ಇದ್ದುದರಿಂದ ನನ್ನ ಮಗಳು ನಾನು ಮನೆಗೆ ಬಂದು ಇದ್ದಳು. ನಮ್ಮೂರಿನಿಂದಲೇ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಬಂದು ಮಾಡುತ್ತಿದ್ದಳು. 15/11/20 ಮಗಳು ಕಂಪ್ಯೂಟರ್ ಕ್ಲಾಸ್ನಿಂದ ಬಂದು ಷಡಕ್ಷರ ಸ್ವಾಮಿ KM ದೊಡ್ಡಿಯಲ್ಲಿ ಸಿಕ್ಕಿದರು. ನನ್ನ ಜೊತೆ ಮಾತನಾಡಿ ಬಾ ನಿಮ್ಮೂರಿಗೆ ಹೋಗೋಣ ಎಂದು ನನ್ನನ್ನು ಅವರ ಬೈಕಿಗೆ ಹತ್ತಿಸಿಕೊಂಡ್ರು. ಇಬ್ಬರು ಮಳವಳ್ಳಿಗೆ ಕಡೆ ಬರುತ್ತಿದ್ದಾಗ ಬೈಕ್ ಕೆಟ್ಟು ಹೋಯಿತು. ನಂತರ ನನ್ನನ್ನು ಬಿಟ್ಟು ಹೊರಟು ಹೋದರು ಎಂದು ತಿಳಿಸಿದಳು. 16/1/21 10 ಗಂಟೆ ಸಮಯದಲ್ಲಿ ನನ್ನ ಮಗಳು KM ದೊಡ್ಡಿ ಕ್ಲಾಸಿಗೆ ಹೋಗುತ್ತೇನೆ ಎಂದು ಹೇಳಿ ಮನೆಯಿಂದ ಹೋದವಳು ವಾಪಸ್ ಮನೆಗೆ ಬಂದಿರಲಿಲ್ಲ. ಸಂಜೆ 4 ಗಂಟೆಗೆ ಅವಳ ಫೋನ್ ನಂಬರ್ಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು. ನಂತರ ನಾನು ಮತ್ತು ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ನನ್ನ ತಮ್ಮ ಮಾದೇವಯ್ಯ, ಮಂಟೆಲಿಂಗಪ್ಪ, ನಾಗರಾಜು ಸಂಧ್ಯಾಳ ಮನೆಗೆ ಹೋಗಿ ವಿಚಾರ ಮಾಡಲಾಗಿ ಅಳಿಯರು ನಮ್ಮೂರಿಗೆ ಬಂದಿಲ್ಲ ಎಂದು ತಿಳಿಸಿದರು. ಗಾಬರಿಯಾಗಿ ಎಲ್ಲ ಕಡೆ ನೆಂಟರಿಷ್ಟರು ಸಂಧ್ಯರ ಸಹಿತ ಬಳಿ ಕೇಳಿದೆವು. ಎಲ್ಲೂ ಪತ್ತೆಯಾಗದ ಕಾರಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಳಿಯನಿಗೆ ಹೇಳಿದಾಗ ಅಳಿಯ 17/11 ಬೆಳಗ್ಗೆ ಕಂಪ್ಲೇಂಟ್ ಕೊಡೋಣ ನಾನು ಬರುತ್ತೇನೆ ಎಂದು ಹೇಳಿದ್ದ. ಆದರೆ ಅವನು ಬರಲಿಲ್ಲ. 17/11 ಅಳಿಯನ ಅಪ್ಪ ಮಾದೇವ ಸ್ವಾಮಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ನಿನ್ನ ಅಳಿಯ ಬೆಳಗ್ಗೆ 7 ಗಂಟೆಗೆ ಜಮೀನ್ ಬಳಿ ವಿಷ ಕುಡಿದಿದ್ದಾನೆ, KM ದೊಡ್ಡಿ ಆಸ್ಪತ್ರೆಗೆ ಸೇರಿಸಿದ್ದೇವೆಂದು ತಿಳಿಸಿದರು. ತದನಂತರ ನಾನು ನನ್ನ ಮಗಳು ಕಾಣೆಯಾಗಿರುವ ಬಗ್ಗೆ ಬೆಳಕವಾಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟೆ. 17/11 21ವರೆಗೆ ಪೊಲೀಸರಿಂದ ಕೇಸ್ ಬಗ್ಗೆ ಮಾಹಿತಿ ಪಡೆಯುತ್ತಿರುವಾಗ 21ರಂದು ಪೊಲೀಸರು ನಿನ್ನ ಮಗಳನ್ನು ನಿನ್ನ ಹಳೆಯ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ, ಕೊಲೆ ಮಾಡಿರುವ ಸ್ಥಳವನ್ನು ತೋರಿಸಿದ್ದಾನೆ, ಶಿರಮಹಳ್ಳಿ ಗ್ರಾಮದ ಹತ್ತಿರ ನಂಜಾಪುರ ಏತ ನೀರಾವರಿಗೆ ಸೇರಿದ ಕುಂದೂರು ಶಾಖಾ ಕಾಲುವೆಯಲ್ಲಿ ನೀರಿನಲ್ಲಿ ಶವ ಸಿಕ್ಕಿದೆ, ಬಂದು ನೋಡಿ ಎಂದು ತಿಳಿಸಿದರು. ನಂತರ ನಾನು ಮತ್ತು ನಮ್ಮ ಕಡೆಯವರೆಲ್ಲ ಸ್ಥಳಕ್ಕೆ ಬಂದು ನನ್ನ ಮಗಳ ಶವವನ್ನು ಗುರುತಿಸಿರುತ್ತೇವೆ. ಷಡಕ್ಷರ ಸ್ವಾಮಿಯನ್ನು ವಿಚಾರಿಸಲಾಗಿ ಷಡಕ್ಷರ ಸ್ವಾಮಿ ಮದುವೆಯಾದ 1 ತಿಂಗಳು ನಾವು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದೆವು. ಯಾಕೋ ಏನು ಹೆಂಡತಿ ಜೊತೆ ದೈಹಿಕ ಸಂಭವಕ್ಕೆ ಸೇರುತ್ತಿರಲಿಲ್ಲ. ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರಬಹುದು ಎಂದು ನನಗೆ ಆಕೆಯ ಶೀಲದ ಮೇಲೆ ಅನುಮಾನ ಬಂದು ಸಣ್ಣ ಪುಟ್ಟ ಮಾತಿಗೂ ಜಗಳ ತೆಗೆದು ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದೆ.
ಇದರಿಂದ ಹೆಂಡತಿ ಸಂಧ್ಯಾ ಆಗಾಗ್ಗೆ ತವರಿಗೆ ಹೋಗುತ್ತಿದ್ದಳು. ಸ್ವಲ್ಪ ದಿನ ಬಿಟ್ಟ ನಂತರ ನಮ್ಮ ತಂದೆ ಹೋಗಿ ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತಿದ್ದರು. ಇದರಿಂದ ಬೇಸತ್ತು ಹೇಗಾದರೂ ಮಾಡಿ ಸಂಧ್ಯಾಳನ್ನು ಮುಗಿಸಬೇಕೆಂದು ಇನ್ನೊಂದು ಮದುವೆ ಮಾಡಿಕೊಂಡು ತೀರ್ಮಾನಿಸಿ, ಸಂಧ್ಯಾಳನ್ನು ನೀನು ಬಿಟ್ಟು ಯಾರ ಜೊತೆ ಅಕ್ರಮ ಸಿಟುವನ್ನು ಸಂಬಂಧ ಇಟ್ಟುಕೊಂಡಿದ್ದೆ ಎಂದು ಬೈದು ಗಲಾಟೆ ಮಾಡಿದೆ. ಮಾರನೇ ದಿನವೇ ಕುಂದೂರಮ್ಮನ ಹಬ್ಬ ಇದೆ ಎಂದು ನನ್ನ ಹೆಂಡತಿ ಬಂದರು. ಇಂತಿಂಥದ್ದೆಲ್ಲ ಆಯಿತು, ಸೇಮ್ ರಿಪೀಟು. ಎಲ್ಲರೂ ಸುತ್ತಾಡಿಕೊಂಡು ಬರೋಣ ಎಂದು ಹೇಳಿ ಬೈಕ್ಗೆ ಹತ್ತಿಸ್ಕೊಂಡು ಹೋದೆ. ಕೆಟ್ಟೋಯ್ತು. ಸಂಧ್ಯಾಳನ್ನು ಕಂಪ್ಯೂಟರ್ ಕ್ಲಾಸಿಗೆ ಕಳಿಸ್ದೆ. ಪುನಃ 16/11 KA 41 ER ಹೋಂಡಾ ಆಕ್ಟಿವಾದಲ್ಲಿ KM ದೊಡ್ಡಿಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಲು ಬಂದ ನನ್ನ ಹೆಂಡತಿಯನ್ನು ಎಲ್ಲಾದರೂ ಹೋಗಿ ಸುತ್ತಾಡಿಸ್ಕೊಂಡು ಬರೋಣ ಅಂತ ಹೇಳಿ 10:30 ಗಂಟೆಗೆ ಬೈಕ್ನಲ್ಲಿ ಕೂರಿಸ್ಕೊಂಡು ಹೊರಟು ಮಳವಳ್ಳಿ, ಕೊಳ್ಳೇಗಾಲ, ತಿನರ್ಸಿಪುರ, ತಲಕಾಡು, ಮುಡುಕ್ತೊರೆ ಕಡೆಗಳಲ್ಲಿ ಸುತ್ತಾಡಿ ಮಂಟನಹಳ್ಳಿ, ನಾರಾಯಣಪುರ ಮಾರ್ಗವಾಗಿ ಕುಂದೂರು ಬೆಟ್ಟದ ನೇರಕ್ಕೆ ಬರುತ್ತಿದ್ದಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಊರಿಗೆ ಹೋಗೋಣ ಅಂದೇಳಿ ಕುಂದೂರು ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದಾಗ ಕಾಲುವೆ ತುಂಬೆ ಹರಿಯುತ್ತಿದ್ದನ್ನು ನೋಡಿ ಕಾಲುವೆ ರಸ್ತೆಗೆ ಬೈಕನ್ನು ತಿರುಗಿಸಿದಾಗ ಯಾಕೆ ಈ ಕಡೆ ಹೋಗುತ್ತೀಯಾ ಅಂತ ಕೇಳಿದರೆ, ಕಾಲು ನೀರಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಸಂಧ್ಯಾಳನ್ನು ತುಂಬಿ ಹರಿಯುತ್ತಿದ್ದ ಕಾಲು ನೀರಿದ ಇಳಿದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಹೇಳುವಂತೆ ಹೇಳಿದೆ. ಆಗ ಸಂಧ್ಯಾ ಆಯಿತು ಎಂದು ನೀರಿಗೆ ಇಳಿಯುತ್ತಿದ್ದಂತೆ ನಾನು ಯಾರು ಜನ ಇಲ್ಲದನ್ನು ನೋಡಿ ಸಂಧ್ಯಾಳಿಗೆ ಕಾಲಿನಲ್ಲಿ ನೀರಿನಲ್ಲಿ ಮುಳುಗಿಸಿ ಸಾಯಿಸಿದೆ. ನಂತರ ಹೆಣ ಸಿಗದೇ ಇರಲಿ ಎಂದು ತುಂಬ ಹರಿಯುತ್ತಿದ್ದ ನೀರಿನ ಒಳಕ್ಕೆ ತಳ್ಳಿಬಿಟ್ಟೆ. ಈ ಬಳಿ ಸಂಧ್ಯಾ ಬಳಿ ಇದ್ದ ಮೊಬೈಲು, ನೋಟ್ಬುಕ್ಕು, ಒಂದು ಪಿಂಕ್ ಕವರು, ಆಕೆ ಹಾಕಿದ ಚಪ್ಪಲಿ ಅಲ್ಲೇ ಬಿದ್ದು ಹೋದವು. ಆಗ ಸಮಯ 1 ಗಂಟೆ ಇರಬಹುದು ಎಂದು ಹೇಳಿಕೆ ಕೊಟ್ಟಿದ್ದರಿಂದ ವಿಷಯ ಗೊತ್ತಾಯಿತು. ಈ ಸಂಬಂಧ ಹೆಚ್ಚುವರಿ ದೂರನ್ನು ನೀಡಿರುತ್ತೇನೆ. Now what do you want me to emphasize from this? This statement. What do you want to see? Because you can't read, therefore I have to read. My apologies. ನಿಮ್ ಕನ್ನಡ ಓದಕ್ಕೆ ಶುರು ಮಾಡ್ರೆ ನಾಳೆ ಬೆಳಗ್ಗೆ ತನಕ ಇದೇ ಆಗುತ್ತೆ. ಅದಕ್ಕೆ ನಾನೇ ಓದಿಟ್ಟಿದ್ದೀನಿ. ಇವಾಗ ಅಂಡರ್ಸ್ಟುಡ್. ವಾಟ್ ನೆಕ್ಸ್ಟ್? This statement is given by the father of the deceased. Correct, sir. What do you want to find out from this? But it is elicited from this, my lord, that there are no. No, that is the confession given by him. It's not going to be of any use. Please. This is the confession by the accused. Only one point is, see the chronology of events like this. Daughter of the complainant is missing. Please. Earlier to that, she has visiting that computer class in KM Doddi from house of the complainant because of the matrimonial dispute. Please. She had come back to the parents' place. From there, she was visiting. One day she goes and then she finds that, this husband intercepts, first accused intercepts, and then takes her on the two-wheeler. Motorbike kettogutte. Next day also, same thing happens. He takes on the scooter, but this lady didn't return. What happens then? As an anxious parent, he inquired with what happened to the Allenaru ಹೋಗಿರಬಹುದಾ ಗಂಡನ ಮನೆಗೆ ಅಂತ. ಅಲ್ಲಿಲ್ಲ ಅಂದ್ರು. Naturally, he searched for other places. ಎಲ್ಲೂ ಸಿಕ್ಕಿಲ್ಲ. Who could be talked to? ಅಳಿಯಾನ. ಕಂಪ್ಲೇಂಟ್ ಕೊಡೋಣ ಬಾ ಪೊಲೀಸ್ಗೆ ಹೋಗೋಣ ಅಂದ್ರೆ ನಾಳೆ ಕೊಟ್ರಾಯ್ತು ಅಂತಾನೆ. ಹೆಂಡತಿ ಮಿಸ್ಸಿಂಗು. Can it be believed? Of course, even with respect to the Wait, sir. conduct of the father-in-law. Wait, no, sir. ade- Wait, sir. Please. Being the responsible father, that is your client, what is your reaction? He should have also gone and given a complaint. ಹುಡುಕ್ಬೇಕಾಗಿತ್ತು, Certainly. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ಇಲ್ಲ ಬನ್ನಿ ನಾನು ನಿಮ್ ಜೊತೆ ಹುಡುಕ್ತೀನಿ ಅಂತ ಹೇಳ್ಬೇಕಾಗಿತ್ತು, ಇಲ್ಲ ಇವರೇ ಹೇಳ್ಬೇಕಾಗಿತ್ತು ನನ್ನ ಮಗನು ಕಾಣ್ತಾ ಇಲ್ಲ ಅಂತ. ಏನ್ ಹೇಳ್ತಾರ ಅಂದಿ ಕಾಂಟ್ರಿ? ಅವನೇ ಬಂದಿಲ್ಲ, ಏನಾರು ಮಾಡ್ಕೊ ಹೋಗಿ ಅಂತ ಹೇಳ್ತಾರೆ. ಅವನೇ ಬಂದಿಲ್ಲ, ಏನಾರು ಮಾಡ್ಕೊ ಹೋಗಿ ಅಂತ ಹೇಳ್ತಾರೆ. This is the answer. Who is missing? None other than his own daughter-in-law. So heart of hearts, what is his intention? His intention was somehow ಸದ್ಯ ಪೀಡೆ ತೊಲಗಲಿ ಅಂತ. But there is no allegation for him meeting. 30-50 ಯಾರು ಇಸ್ಕೊಂಡ್ರು? As per the prosecution, it is not Yes, the father-in-law ಬರ್ಕೊಳ್ಳಿ. who has demanded at all. Any other point? That would be all, my lord. I would. Any also other like- point you want to argue, you can argue. Otherwise, I will only go by what the grounds. Step. To ಬರ್ಕೊಳ್ಳಿ. show, only thing is that there is no allegation of any cruelty meted out by this petitioner to the deceased. ಅದ್ ಬಿಟ್ರೆ ಅಷ್ಟೇ. ಸರ್ ಅದೆಲ್ಲ 161 ತಮ್ಗೆ ಅದಕ್ಕೆ ನಾನು ಹೇಳಿದೆ 161 ಸ್ಟೇಟ್ಮೆಂಟ್ is not substantive evidence. Certainly. You understand ಅಲ್ಲ, that? but even in the complaint. No, it is at the most, take it to 162 and read. Kindly read section 162 CRPC, sir. Read 162. What is the purpose of 161? You will come to know. Yes. ಚೆನ್ನಪ್ಪನವ್ರೆ ನೀವು ಓದ್ಕೊಳ್ಳಿ. Yes. ಪಾಪ ವಿನೋದಂಗೂ ಹೇಳಿ. Yes.
Statement to police not to be signed. Use of statements. ಅಲ್ಲ ಸ್ವಲ್ಪ ಅದನ್ನ ನಿಧಾನಕ್ಕೆ ಓದಿ ಮೈಕ್ ತಗೊಂಡು ಓದಿ. ಸ್ಟೇಟ್ಮೆಂಟ್ ಟು ಬಿ ನಾಟ್ ಟು ಬಿ ಸೈನ್ಡ್. Not to be signed, This is for the heading. please. Now look at it. No statement made by any person. It starts with what? No statement, No statement. It starts with a negative. Yes, read it. made by any person to a police officer in the court. So any person includes the accused. Please. It is important in this case as well. Yes. Because it is he who has stated confession. Yes. Yes. In the course of an investigation under this chapter, shall if reduced to writing, be One signed ನಿಮಿಷ. by the person. ಒಂಚಿ ಹಂಗ್ ಫಾಸ್ಟ್ ಆಗಿ ಹೋಗ್ಬಿಟ್ರೆ ಹಂಗೆ ಅಲ್ಲಿ ಶಾಲ್ ಇದೆ ಮುಂದೆ ಓದ್ಬೇಕು. Shall if reduced to writing. ಇಫ್ ರೆಡ್ಯೂಸ್ ಟು ರೈಟಿಂಗ್. ಸೊ ಯಾರನ್ನ ಕರೆದಿದ್ದನ್ನ ಬರ್ಕೊಳ್ಳೇಬೇಕು ಅಂತ ಐವ ಮೇಲೆ ಜವಾಬ್ದಾರಿ ಇಲ್ಲ. ಏನ್ರಿ ನಿಮಗೆ ಒಂದು ಗೊತ್ತಾ ಅಂದ್ರೆ ಗೊತ್ತು, ಎಲ್ಲಿ ನೋಡಿದ್ರಿ ಅವ್ರ ಹೆಸರೇನೋ ಗೊತ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಇಟ್ಕೊಂಡು ಏನ್ ಮಾಡ್ಬೇಕು ನಾನು? ಇವ್ರು ನೋಡಿದ್ದೀರಾ? ನೋಡಿದ್ದೀನಿ. ಇವ್ರು ಯಾರು ಗೊತ್ತಿಲ್ಲ ಸರ್, ನಮ್ಮ ಮನೆ ಹತ್ರ ಓಡಾಡ್ತಿರ್ತಾರಷ್ಟೇ. ಒನ್ ಪರ್ಸನ್ ಈಸ್ ಫೌಂಡ್ ಈಸ್ ಎ ಫೋಟೋಗ್ರಾಫ್. ಅವ್ನು ಕೇಳ್ತಾನೆ ಇವ್ರು ಯಾರು ಅಂತ. ಗೊತ್ತಿಲ್ಲ ಸರ್, ಯಾರೋ ಓಡಾಡ್ತಿರ್ತಾರೆ ನಮ್ಮ ಮನೆ ಮುಂದೆ ಅಷ್ಟೇ ಅಂತ ಹೇಳ್ತೀನಿ. ಅವ್ರ ಹೆಸರು ಯಾರು ಏನು ಗೊತ್ತಿಲ್ಲ. ಇವಾಗ ಅದನ್ನ ಬರ್ಕೊಂಡು ಏನ್ ಮಾಡ್ಬೇಕು ಅವನು? So he may as well give it up. So that is the right of the IO, Yes. right? If reduced into writing, ಏನ್ ಆಗ್ಬೇಕು ನೋಡಿ. Be signed by the person making it, nor shall any statement or any record thereof, whether in a police diary or otherwise, or any part of such statement or record, be used for any purpose. Be used for any purpose. ನಾರ್ ಅಂತ ಶುರುವಾಗಿದ್ದೆ. ಅಂದ್ರೆ ಈಗ ಬರ್ಕೊಂಡಿದಾರಲ್ಲ ಇಷ್ಟೆಲ್ಲ ಓದಿದ್ವಲ್ಲ, ಇದು ಯಾವುದಕ್ಕೂ ಉಪಯೋಗ ಇಲ್ಲ, ಮತ್ತೆ ಯಾಕೆ ಬರ್ಕೊಂಡ್ರು ಅಂತಂದ್ರೆ ಎಕ್ಸೆಪ್ಟ್ ಅಂತ ಹೇಳ್ತಾರೆ ನೋಡಿ ಅಲ್ಲಿ. Save as herein after ಹಾ, provided ಸೇವ್ ಆಸ್ ಹಿಯರಿನ್ ಪ್ರೊವೈಡೆಡ್ ಫಾರ್ at any inquiry or trial ಟ್ರಯಲ್. in respect of any offence under investigation at the time when such statement was made. Provided that when any witness is called for the prosecution in such inquiry or trial whose statement has been reduced into writing as aforesaid, any part of his statement, if duly proved, may be used by the accused and with the permission of the court by the prosecution to contradict such ಅಷ್ಟೇ. witness ಗೊತ್ತಾಯ್ತಲ್ಲ? under 145. ಹಾ, ಇಟ್ಸ್ ಎ ಪ್ರೀವಿಯಸ್ ಸ್ಟೇಟ್ಮೆಂಟ್ ಅಂಡರ್ 145. ಓನ್ಲಿ ದಟ್ ಪರ್ಪಸ್ ಆಗುತ್ತೆ. ನಾನು ಅವತ್ತೇ ಹಂಗೆ ಹೇಳೇ ಇಲ್ಲ ಅನ್ಬಿಟ್ರೆ ಏನ್ ಮಾಡ್ಬೋದು ಅಂತ. If the prosecution wants him to show it as a hostile witness, the other day he said so, but now he is turning hostile to the case ಅಂತ ಅನ್ನೋದಕ್ಕೆ again it is used for the purpose of previous statement